ನ್ಯೂಸ್ 24x7ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದ ಸರ್ಕಾರಿ ಉರ್ದು ಶಾಲೆಗೆ ದಿಕ್ಕಿಲ್ಲದಂತಾಗಿದೆ. ಹೇಳುವವರಿಲ್ಲ, ಕೇಳುವವರಿಲ್ಲ. ಯಾವ ರೀತಿ ಎಂಎಲ್ಎ ಮತ್ತು ಮಹಾಲಿಂಗಪುರ ಮುನ್ಸಿಪಾಲಿಟಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ನಡೆದುಕೊಂಡಿದ್ದಾರೆ ಎಂಬುದನ್ನು ಈ ಶಾಲೆಯ ಅಧ್ಯಕ್ಷರ ಬಾಯಲ್ಲಿಯೇ ಕೇಳೋಣ ಬನ್ನಿ. ಅಸ್ಸಲಾಮು ಅಲೈಕುಂ. ಇವತ್ತಿಗೆ 2 ರಿಂದ 3 ವರ್ಷ ಶಾಲೆಗೆ ಬಂದ ನಾವು ಮುಕ್ತಾಯವಾಗಕ್ಕೆ ಬಂದಿದೆ. ನಾವು ಮುನ್ಸಿಪಾಲಿಟಿ ಸ್ಥಳೀಯರಲ್ಲಿ ನಮ್ಮ ಶಾಲೆ ಬಗ್ಗೆ ಕಾಂಪೌಂಡು, ಶೌಚಾಲಯ, ನೀರಿಂದು, ಇನ್ನಿತರ ಕರೆಂಟದ್ದು ನಾವು ಸೌಲಭ್ಯ ಕೇಳಕ್ಕೆ ಮುನ್ಸಿಪಾಲಿಟಿಗೆ ಹೋದಿವಪ್ಪ ಅಂತಂದ್ರೆ ನಮ್ಮ ವ್ಯಾಪ್ತಿಯೊಳಗೆ ಬರೋದಿಲ್ಲ. ಅದು ನಿಮ್ಮ ವ್ಯಾಪ್ತಿಯೊಳಗೆ ಬರ್ತೈತಿ, ಅವ್ರ ವ್ಯಾಪ್ತಿಯೊಳಗೆ ಬರ್ತೈತಿ. ನೀವು ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂತ ಹೇಳಿಕೆಸಿಂದ ಇವ್ರಿಗೆ 10 ಸಲ ತಿರುಗಾಡಿದ್ರು ಇವ್ರು ಪ್ರತಿಯೊಬ್ಬರದು ನಮ್ಮ ಕಡೆ ಇಲ್ಲಿ ರಿಸೀವ್ಡ್ ಕಾಪಿ ಐತಿ. ಎಲ್ಲರದು ರಿಸೀವ್ಡ್ ಅದಾವ. ಹೆಂಗಪ್ಪ ಅಂತಂದ್ರೆ MLA ಅವ್ರ ಕಡೆ ಹೋತಪ್ಪ ಅಂತಂದ್ರೆ MLA ಅವರು ಒಂದು ಇಂಥ ಮಾತು ಹೇಳ್ತಾರ, ನಮ್ಮ ಕ್ಷೇತ್ರಕ್ಕೆ ಬಂದದ್ದನ್ನ ನಾವು ದುರಂತ ಎತ್ತಿ ಹೇಳಿ ಅನ್ನುವಂಥದ್ದು ಮಾತನ್ನ ಇವರು ಹೊರಗೆ ಹಾಕ್ತಾರಪ್ಪ ಅಂತಂದ್ರೆ ನಮ್ಮ ಕ್ಷೇತ್ರಕ್ಕೆ ನಾವು ಆರಿಸಿಕೊಟ್ಟಂತ ಅಭ್ಯರ್ಥಿ ನಮಗೆ ಸರಿಯಾಗಿ ಇಲ್ಲಿ ಎಲ್ಲರಿಗೂ ಒಂದೇ ತರ ನೋಡೋ ಬದಲು ಇಲ್ಲಿ ಸರಿಸಮ ನೋಡೋ ಬದಲ ಇಲ್ಲಿ ತಾರತಮ್ಯ ಮಾಡಾಕತ್ತಾರ ಅಂತ ಹೇಳಿಗೆಸಿಂದ ನಾ ಈ ದುಃಖವನ್ನ ವ್ಯಕ್ತಪಡಿಸ್ತೀನಿ. ಈ MLA ಅವ್ರ ಕಡೆ ಹೋದಿವಪ್ಪ ಅಂತಂದ್ರೆ ಇಲ್ಲ ನೀವು ತಾಲೂಕ್ ಪಂಚಾಯತ್ ಒಳಗೆ ಹೋಗ್ರಿ, ನಾ ಅಲ್ಲಿ ಹೇಳ್ತು ಮಾಡ್ತು ಅನ್ನುವಂಥದ್ದನ್ನು ಒಂದು ನಮ್ಮ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದನ್ನು ಒಂದು ಮಾತು ಇವರು ಹೇಳುದಿಲ್ಲ. ತಾಲೂಕ್ ಪಂಚಾಯತಿ ಒಳಗೆ ಹೋದಿವಪ್ಪ ಅಂತಂದ್ರೆ ನಮ್ಮ ತಾಲೂಕ್ ಪಂಚಾಯತಿ ನಮ್ಮ ವ್ಯಾಪ್ತಿಯೊಳಗೆ ಬರೋದಿಲ್ಲ. ಇದ ನೀವೇನೈತಿ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು, BO ಅವ್ರ ಕಡೆ ಹೋಗ್ಬೇಕು ಅಂತ ಹೇಳ್ತಾರೆ. ನಾವು BO ಅವ್ರ ಕಡೆನೂ ಹೋದ್ರೂ ಅಲ್ಲಿಯೂ ನಿಮಗೆ ಅನುದಾನ ಬಂದ ತಕ್ಷಣ ನಾವು ಹಾಕ್ತೀವಿ, ನಿಮ್ಮ ಅರ್ಜಿ ನಾವು ಸ್ವೀಕಾರ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಜಿಲ್ಲಾ ಪಂಚಾಯತಿ ಒಳಗೆ ಹೋದಿವಪ್ಪ ಅಂತಂದ್ರೂ ಇದನ್ನ ನಾವು ನಿಮ್ದು ಅರ್ಜಿ ಸ್ವೀಕಾರ ಮಾಡ್ತೀವಿ, ಆದ್ರೆ ಈಗ ಅನುದಾನ ಏನೂ ಇಲ್ಲ, ಅನುದಾನ ಬಂದ ತಕ್ಷಣ ನಾವು ನಿಮಗೆ ಇದನ್ನ ಮಾಡಿಕೊಡ್ತೀವಿ ಅಂತೇಳಿ ಹೇಳೋ ಮುಖಾಂತರನೇ ಇದನ್ನ ಮುಂದೆ ದೂಡಾಕತ್ತಾರೆ. ಈಗಾಗಲೇ ಆಲ್ರೆಡಿ ಈಗ ನಿಮಗೊಂದು ವಿಡಿಯೋ ನೋಡಾಕತ್ತೀರಿ. ಇಲ್ಲಿ ಮಕ್ಕಳಿಗೆ ಕಲಿಯುವಂತದ ಗಾಡಿಗಳು ಯಾವ ಪರಿಸ್ಥಿತಿ ಆಗ್ಯಾವು, ಈ ಹೆಣ್ಣು ಮಕ್ಕಳು ಇಲ್ಲಿ ಒಂದಕ್ಕೆ ಹೆಂಗ್ ಹೋಗಬೇಕಾಗೈತಿ, ಇವ್ರಿಗೆ ಮೂಲಭೂತ ಸೌಲಭ್ಯಗಳು ಏನಾಗ್ಯಾವು, ಮೀಟರ್ ಯಾವ ಪರಿಸ್ಥಿತಿ ಆಗೈತಿ, ನಮಗೆ ನೋಡಾಕನ ಅಸಹ್ಯ ಆಗಾಕತ್ತೈತಿ. ಇದನ್ನ ಎಲ್ಲ ಯಾರ ಇದನ್ನ ನೇತೃತ್ವದೊಳಗೆ ಆಗ್ಬೇಕಾಗೈತಪ್ಪ ಅಂತಂದ್ರೆ ಇದನ್ನ ನೀವು ಸಂಬಂಧಪಟ್ಟವ್ರು ಈಗಾಗ್ಲೇನು ಆಲ್ರೆಡಿ ನಾವು ಈ ಒಂದು ನ್ಯೂಸ್ ಒಳಗೆ ಆಲ್ರೆಡಿ ಹೇಳಿದ್ದೀವಿ. ಈಗ ನಾವು ಇನ್ನು ಹೋರಾಟ ಮುಖಾಂತರ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿಕೆಸಿಂದ ನಾನು 2 ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಮಹಾಲಿಂಗಪುರ ನಗರದಲ್ಲಿ ಇರುವಂತಹ ಚುಮ್ಮುಡೋಣಿ ಬಡಾವಣೆ ಹತ್ತಿರ ಕೆರೆ ಹತ್ತಿರ ಇರುವಂತ ನಮ್ಮ ಉರ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆ ಸುಮಾರು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ. ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಶಾಲೆಯನ್ನು ವಿದ್ಯಾಭ್ಯಾಸ ಮಾಡಿ ಇಲ್ಲಿಂದ ಬೇರೆ ಶಾಲೆಗೆ ವರ್ಗಾವಣೆಯಾಗಿ ಹೈಸ್ಕೂಲ್ ಪೂರ ಮಾಡಿ ಅನೇಕ ಜನ ಇಲ್ಲಿ ನೌಕರಿಗಳನ್ನು ಕೂಡ ಕೊಂಡ್ಕೊಂಡಿದ್ದಾರೆ. ಅಂತ ಒಂದು ಮಾದರಿಯಾದಂಥ ಇದೊಂದು ಶಾಲೆ. ಈ ಶಾಲೆಗೆ ಸುಮಾರು ವರ್ಷಗಳಿಂದ ಇದಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮೊದಲನೇದಾಗಿ ನಮ್ಮ ಕ್ಷೇತ್ರದ MLA ಅವರ ನೇತೃತ್ವದಲ್ಲಿ ನಡೆಯುವಂತ ಈ ಶಾಲಾ ಕಾಲೇಜುಗಳು ನಡೆಯುವಂತ ಅವರ ಫಂಡ್ನಲ್ಲಿ ಇರುವಂತ ದುಡ್ಡನ್ನು ಈ ಶಾಲಾ ಕಟ್ಟಡಗೆ, ಶಾಲಾ ಕಾಂಪೌಂಡ್ಗೆ, ನೀರಿನಗೋಸ್ಕರ, ಶೌಚಾಲಯಗೋಸ್ಕರ ಅನೇಕ ಇವು ಎಲ್ಲ ಸಮಸ್ಯೆ ಇರುವಂತ ಸಮಸ್ಯೆಗಳಿಗೆ MLA ಫಂಡ್ ಪೂರ ಮಾಡಬೇಕು. ಆದ್ರೆ ನಮ್ಮ ದುರಾದೃಷ್ಟ, ನಮ್ಮ ಕ್ಷೇತ್ರದ 2ನೇ ಬಾರಿ MLA ಆಗಿರುವಂತ ನಮ್ಮ ಸಿದ್ದು ಸೌದಿ ಅವರು ಇನ್ನೂವರೆಗೆ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಇವರು ಅಧ್ಯಕ್ಷರು, ಆದರೂ ಕೂಡ ಇನ್ನೂವರೆಗೆ ಇದಕ್ಕೆ ಗಮನ ಹರಿಸಿಲ್ಲ. ಮುನ್ಸಿಪಾಲಿಟಿಗೂ ಕೊಟ್ಟಿದ್ದಾರೆ, ಅದಕ್ಕೂ ಹರಿಸಿಲ್ಲ. ಜಿಲ್ಲಾ ಪಂಚಾಯತಿಗೂ ಕೂಡ ಈ ವಿಷಯವನ್ನು ತಗೊಂಡು ಈ ಸಮಸ್ಯೆಯನ್ನು ತಗೊಂಡು ಅಲ್ಲಿ ಹೋಗಿದ್ದಾರೆ, ಆದರೂ ಕೂಡ ಅವರು ಕೂಡ ಇದಕ್ಕೆ ಪೂರ್ಣ ಮಾಡಿಲ್ಲ. ಯಾಕೆ ಅನ್ನುವಂಥದ್ದು ನಮ್ಗೆ ಇನ್ನೂ ಮಟ್ಟ ತಿಳಿದು ಬಂದಿಲ್ಲ. ಇನ್ನೊಂದು ವಿಷಯ, ನಾವು ಯಾಕಪ್ಪ ಈಗ ಈ ಸರ್ಕಾರದಿಂದ ಇಷ್ಟು ಒತ್ತಡ ನಾವು ಹೇರ್ತಾ ಇದೀವಿ ಅಂತಂದ್ರೆ, ಈ ಶಾಲೆ ಇರುವಂತದ್ದು ಸರ್ಕಾರಿ ಶಾಲೆ. ಇದು ರಾಜ್ಯಪಾಲರ ಹೆಸರಲ್ಲಿ ನೋಂದಣಿ ಆದಂತ ಒಂದು ಆಸ್ತಿ. ಅದಕ್ಕೋಸ್ಕರ ನಾವು ಸರ್ಕಾರದಿಂದ ಇಷ್ಟು ಒತ್ತಡವನ್ನು ಹೇರ್ತಾ ಇದ್ದೀವಿ. ಇದು ಪ್ರೈವೇಟ್ ಇದ್ರೆ ಇಷ್ಟು ನಾವು ಸರ್ಕಾರದಿಂದ ಒತ್ತಡ ಹೇರಲಿಕ್ಕೆ ನಮ್ಗೆ ಸಾಧ್ಯ ಇರ್ತಿರ್ಲಿಲ್ಲ. ನಾವು ಪ್ರೈವೇಟ್ ಆಗಿ ನಾವು ಮಾಡ್ತಾ ಇದ್ದೀವಿ. ಇಂಥವು ಅನೇಕ ಶಾಲೆಗಳನ್ನು, ನಮ್ಮ ಎಲ್ಲ ಧಾರ್ಮಿಕ ಸಂಸ್ಥೆಗಳನ್ನು ನಾವೆಲ್ಲ ಬೆಳವಣಿಗೆ ಮಾಡಿದ್ದೀವಿ ಇಡೀ ಭಾರತದಲ್ಲಿ. ಇದು ಸರ್ಕಾರದ ಆಸ್ತಿ ಅನ್ನುವಂತ ಒಂದು ಉದ್ದೇಶಕ್ಕೋಸ್ಕರ ಈ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳಿಗೆ ಬೆಳವಣಿಗೆ ಆಗಲಿ, ಈ ಶಾಲೆಯಲ್ಲಿ ಕಲಿತ ಮಕ್ಕಳು ನಮ್ಮ ದೇಶದ ಒಂದು ಅಮೂಲ್ಯವಾದ ಒಂದು ಪದಕವನ್ನು ನಾವು ತಗೊಳ್ಳಿ ಅನ್ನುವಂತ ನಮ್ಗೆ ಇಚ್ಛೆ.
ಅದಕ್ಕೋಸ್ಕರ ನಾವು ಈ ಸರ್ಕಾರದಿಂದ ನಾವು ಒತ್ತಡ ಹೇರ್ತಾ ಇದ್ದೀವಿ. ಇದು ಆದಷ್ಟು ಬೇಗ ಈ ಈ ಕೆಲಸವನ್ನು, ಈ ಬೌಂಡ್ರಿ ಕೆಲಸವನ್ನು, ಕಾಂಪೌಂಡ್ ಕೆಲಸವನ್ನು ಆದಷ್ಟು ಬೇಗ ಸರ್ಕಾರ ಮಾಡಿಕೊಡ್ಬೇಕು ಅಂತ ನನ್ನಲ್ಲಿ ಕಳಕಳಿಗೆ ನಾನು ಮಾಲಿಂಗ್ಪುರ TMC ಚೀಫ್ ಆಫೀಸರ್ ಹತ್ರ ಮಾತಾಡಿದ್ದೀನಿ ಫೋನಿನ ಮುಖಾಂತರ. ಅವರು ಈ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಫಂಡ್ ಇರುವುದಿಲ್ಲ ಕಾರಣ ನಾವು ಅದಕ್ಕೆ ಫಂಡ್ ಅನ್ನು ಶಾಂಕ್ಷನ್ ನಾವು ಮಾಡಿಲ್ಲ. ನಾವು ರಿಕಮೆಂಡ್ ಮಾಡಬಹುದು, ನಾವು ರಿಕಮೆಂಡ್ ಮಾಡಿ ನಿಮ್ಗೆ ನಾವು ಲೆಟರ್ ಅನ್ನು ಕೊಡ್ತೀವಿ. ನೀವು BO ಮುಖಾಂತರ ಏನೈತಿ ನೀವು ಜಿಲ್ಲಾ ಪಂಚಾಯತಿಯಿಂದ ಶಾಂಕ್ಷನ್ ಮಾಡ್ಕೊಳ್ಳಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಆಗಿಲ್ಲ. ಈ ನಂತರ ಏನಿದೆ ನಾವು ಚೀಫ್ ಆಫೀಸರ್ ಹತ್ರ ಹೊಟ್ಟಿದ್ದೀವಿ ಮುನ್ಸಿಪಾಲಿಟಿಗೆ. ಅಲ್ಲಿ ಹೋಗಿ ಅವ್ರ ಹತ್ರ ರಿಕಮೆಂಡ್ ಲೆಟರ್ ತಗೊಂಡು ನಾವು ಜಿಲ್ಲಾ ಪಂಚಾಯತಿ ಅವ್ರಿಗೆ ನಾವು ಮುಟ್ಟಿಸ್ತೀವಿ. ಆದ್ರೂ ಕೂಡ ನಮ್ಮ ಜಿಲ್ಲಾ DC ಮೇಡಮ್ ಆದ ಡಿಸ್ಟ್ರಿಕ್ಟ್ ಕಮಿಷನರ್ ಆದ ಜಾನಕಿ ಮೇಡಮ್ ಅವರು ಕೂಡ ಮಾತಾಡಿ ಈ ಸಮಸ್ಯೆಯನ್ನು ಅವ್ರ ಮುಂದೆ ಇಡ್ತೀವಿ. ತದನಂತರ ಆಗ್ಲಿಲ್ಲ ಅಂದ್ರೆ ನಾವೊಂದು ದೊಡ್ಡ ಪ್ರತಿಭಟನೆಯನ್ನು ಮಾಡುವಂತ ಒಂದು ಅವಕಾಶ ನಮಗೆ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ನಾ ಇಷ್ಟೇ ಇಚ್ಛಪಡ್ತೀನಿ.